ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಕಿಪ್ಪತ್ತಿಲ್ಲಿ ಹೋಟೆಲ್ ಒಳಗೆ ನಮ್ದೊಂದು ಹೋಟೆಲ್ ಐತಿ ಚಂದ್ರಾಲಿ ಹೋಟೆಲ್ ಒಳಗೆ. ಅಲ್ಲಿ ಹೋಗ್ಬೇಕು. ಅಲ್ಲಿ ಒಂದು ವಿಸಿಟ್ ಕೊಟ್ಟು ಹೋಟೆಲ್ನಾಗ ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಎಲ್ಲರೂ ಹೊರಗೆ ಊಟಕ್ಕೆ ಹೋಗಿ ಅದರೊಂದು ಚಲೋ ರೆಸ್ಟೋರೆಂಟಿಗೆ ಹೋಗಿ ನೋಡೋಣ ಇವತ್ತಿನ ಡೇ ಅಲ್ಲಿ ಸ್ಪೆಂಡ್ ಮಾಡೋಣ. ಇಲ್ಲ ಇಲ್ಲ ಸಾರಿ ಕೊಡ್ಸಿಲ್ಲ ಹೇಳಲ್ಲ ಬಿಡಿ. ಎಲ್ಲ ಸೇರಿ ಮಿಸ್ ಆಗ್ಬಿಡ್ತದ್ರಿ ಒಮ್ಮೆ. ಇಂಜನ್ ಮಿಸ್ ಆಗತ್ರಿ, ಟ್ರೈನ್ ಐತಿ ಚೈನ್ ಹಿಡಿತಿಲ್ಲ, ಜೋರ್ಲೆ ಹೊಂಟೈತಿ. ಏನ್ರ ಮಿಸ್ ಆದ್ರೆ ಚೈನ್ ಹಿಡಿತಿಲ್ಲ. ಬಾಗಿಲು ಮುಚ್ಚಾದ. ಬೆಂಗಳೂರಿಗೆ ಹೋಗಿದ್ವಿ. ಒಂದು ದಿವ್ಸಕ್ಕೆ ಒಳ್ಳೆ ವಾಪಸ್ ಬಂದ್ವಿ ಬೆಂಗಳೂರಿಂದ. ಅದು ನಮ್ಮ ಫ್ರೆಂಡಿನ ನನ್ನ ಮದುವೆ ಐತಂತಂದು ಒಳ್ಳೆ ವಾಪಸ್ ಬಂದ್ವಿ. ಈಗ ನೋಡಿದ್ರೆ ಅಲ್ಲಿ ಫಂಕ್ಷನಿಗೆ ಹೋಗಾಕ ನಮ್ಮ ಮನೆಗಿನವ್ರು ಬಿಡಾತಿಲ್ಲ. ಇವತ್ತು ಬೆಳಿಗ್ಗೆ ಬಂದು ಊರಿಂದ ಮತ್ತೆ ಹೊಂಟಿಯಾನ ಅಂತಂದು ಅವ್ರು ಬೈಯತ್ತಾರ. ಅಲ್ಲಿ ನೋಡಿದ್ರೆ ನಮ್ಮ ಫ್ರೆಂಡ್ ಫೋನ್ ಹಚ್ಚಿ ಅವ ಬೈಯತ್ತಾನ ಫಂಕ್ಷನಿಗೆ ಯಾಕೆ ಬರಾತಿಲ್ಲ ಅಂತಂದು. ಇತ್ತು ಇವರು ಭಯ ಅಂತಾರ, ಅವನು ಭಯ ಆತಾನ. ಬರೇ ಬೈಸ್ಕೊಳ್ಳೋದು ಆತ. ಬರೇ ಮಂದಿ ಕಡೆ ಬೈಸ್ಕೊಳ್ಳೋದು. ಏನು ಮಾಡೋದು, ಇವತ್ತು ಮಾಡೋಕ್ಕೆ ಕೆಲಸನೂ ಇಲ್ಲ, ಎಲ್ಲ ಅಡ್ಡಾಡಕ್ಕೆ ಹೋಗಾಕಿಲ್ಲ. ರೂಮರು ಸ್ವಚ್ಛ ಮಾಡ್ಕೊತೀನಿ, ರೂಮ್ ಹೊಲ್ಸಾಗೈತಿ. ಎಂಥ ಚಂದ ಇಷ್ಟೊತ್ತಿಗೆ ನಮ್ಮ ಫ್ರೆಂಡಿನ ನನ್ನ ಮದುವೆ ಆಗಿರ್ತಿದ್ದೆ. ಅಟ್ಲೀಸ್ಟ್ ಬೆಂಗಳೂರಾಗಾರ ಇರ್ತಿದ್ದೆ. ಯಪ್ಪ, ಮನ್ಯಾಗಿನ್ನೋರ್ದು ಇನ್ನೂ ತಿಳಿತೈತಿ. ಹೋಗ್ಲಿ ಬಿಡ, ಹಿಂದಿನ ದಿವಸ ಊರಿಗೆ ಹೋಗ್ಯಾನ, ಮತ್ತು ನೆಕ್ಸ್ಟ್ ಡೇ ಬಂದು ಹೋಗ್ಯಾನ ನಾತೇನು ಅನ್ನೋದಕ್ಕೆ ಭಯ ಆತಾರಪ್ಪ ಅಂತ ಅನ್ಕೋಬೋದು. ಓಕೆ, ಇದಕ್ಕೆಲ್ಲ ಆಗಕ್ಕೆ ನನ್ನ ದೋಸ್ತ್ ವಿದ್ಯಾ ಕಾರಣ. ಲಾಸ್ಟ್ ಟೈಮ್ ನಂದು ವ್ಲಾಗ್ ಒಳಗಿದ್ದ ನೋಡಿರಿ, ಸೆಕೆಂಡ್ ವ್ಲಾಗ್ ಒಳಗೆ ನೈಟ್ ಔಟ್ ಹೋಗಿದ್ವಿ. ಅವ್ನು ಬೆಂಗಳೂರಾಗಿದ್ದಾಗ ಕೇಳೇನ, ಹೋಗೋಣನ್ಪ ವಿಜಯ್, ಹೋಗೋಣಂದ್ರೆ ಅಷ್ಟೇ ನಾವು ಬರ್ತೇನೆ ಬೆಂಗಳೂರಿಂದ, ಇಲ್ಲ ಅಂದ್ರೆ ಬರಂಗಿಲ್ಲಪ್ಪ ಅಂತ ಹೇಳೇನಿ. ಗೌಡ್ರು ಫಿಕ್ಸ್ 100% ಹೋಗೋದ್ರಿ, ಬರ್ರಿ ನೀವು ಅಂತ. ಅಲ್ಲಿ ಬಂದು ನಿನ್ನ ಕಾಲೇಜು ಎಕ್ಸಾಮ್ ಅಂತ ಹೇಳ್ಬೇಡಪ್ಪ, ಪಕ್ಕಾ ಅಂದ್ರೆ ಅಷ್ಟೇ ಬರ್ತೀನಿ, ಇಲ್ಲಾಂದ್ರೆ ಇನ್ನೊಂದು ದಿವ್ಸ ಇರ್ತೇನೆ ಅಂತ ಹೇಳಿದೆ. ಗೌಡ್ರು ಪಕ್ಕಾ ಹೋಗೇ ಬಿಡೋದು ಬರ್ರಿ ಅಂತಂದು. ಮಗ ಇಲ್ಲಿ ಬಂದು ನಿಂದು ಎಕ್ಸಾಮ್ ಐತೆ ಗೌಡ್ರ, ಎಷ್ಟೊತ್ತಿದ್ರು ಎಕ್ಸಾಮ್ ಬರಿಬೇಕ್ರಿ ಲಾಸ್ಟ್ ಆಗಿ ಅಂತಂದ. ನಮ್ಮ ಮನ್ಯಾಗ ಹೇಳಿದ್ರು ಸಣ್ಣವರಿದ್ದ, ಅವನ ಜೊತೆ ಸೇರಬೇಡಿ ಅಂತ. ಯೂಸ್ಲೆಸ್ ಫೆಲೋ. ಅವ್ನ ಮಾತು ಕೇಳಿ ನಾ ಘಾಟ್ಕ ಆಗ್ಬಿಡ್ತೀನಿ. ಏನು ಮಾಡೋಕ್ಕಂತೂ ಬರೋಲ್ಲ, ಕ್ಯಾನ್ಸಲ್ ಆಗಿಬಿಟ್ಟೈತಿ. ಅಟ್ಲೀಸ್ಟ್ ರೂಮರು ಸ್ವಚ್ಛ ಮಾಡ್ಕೊಂಡಂಗೆ ಆತ. ಆಮೇಲೆ ಫ್ರೆಶ್ ಆಗಿ ಊಟ ಅದು ಮಾಡ್ಕೊಂಡು ಜಿಮ್ಮಿಗಾರ ಹೋಗ್ತೀನಿ, ವರ್ಕೌಟಾರ ಮಾಡಿದ್ರೆ. ಸದ್ಯಕ್ಕೆ ರೂಮ್ ಅಂತೂ ಕ್ಲೀನ್ ಆತ, ಊದೋತ್ ನನ್ನ ಕೆಲಸ ಎಲ್ಲ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೇನೆ, ಆಮೇಲೆ ಸೀದಾ ಜಿಮ್ಮಿಗೆ ಹೋಗ್ತೇನೆ. ಅದು ಮಾಡ್ಕೊಂಡು ಫ್ರೆಶ್ ಆದೆ. ಈಗ ಕೆಳಗೆ ಹೋಗಿ ಊಟ ಮಾಡಿಕೊಂಡು ಜಿಮ್ ಕಡೆ ಹೋಗುವ. ಪ್ರೀ ವರ್ಕೌಟ್ ಮೇಲಿಗೆ ಎಗ್ ಬುರ್ಜಿ ಮಾಡ್ಕೊ. ನಮ್ಮ ಮನೆಗಿನವ್ರಿಗೆ ಮಾತಾಡಬೇಡ್ರಿ ವಿಡಿಯೋ ಮಾಡತ್ತೇನೆ ಅಂತ ಹೇಳಿ ಫುಲ್ ಪಿನ್ ಡ್ರಾಪ್ ಸೈಲೆನ್ಸ್ ಐತಿ. ಟಿವಿನೂ ಫುಲ್ಲು ಓಲಿಂದ ಕೇಳತ್ತ. ಮಮ್ಮಿ
ಮಮ್ಮಿ ಇಷ್ಟು ಸ್ವಲ್ಪ ಮಾತಾಡ್ರಿ ನಡೀತೈತೆ. ನಾಲ್ಕು ಎಗ್ ಪ್ಯಾನಿಗೆ, ಒಂದು ಎಗ್ ಡೈರೆಕ್ಟ್. ಇರ್ಲಿ ನಾಲ್ಕಂತ ಮಾಡಿ, 4 ಎಗ್. ಊಟ ಆಯ್ತು. ಈಗ ಒಂದು ಸ್ವಲ್ಪ ಹೊತ್ತು ಕುಂತು ರೆಸ್ಟ್ ಮಾಡಿ ಆಮೇಲೆ ಜಿಮ್ಮಿಗೆ ಹೋಗ್ತೀನಿ. ಜಿಮ್ ಬಂದೇನು ವರ್ಕೌಟ್ ಮಾಡೋಕ್ಕೆ. ಫುಲ್ ಖಾಲಿ ಜಿಮ್ನಾಗ ಒಬ್ಬರು ಇಲ್ಲ. ಆರಾಮ್ ವಿಡಿಯೋ ಮಾಡ್ಕೊಂಡು ಆರಾಮ್ ಮಾಡ್ತೀನಿ ಇವತ್ತು. ಪುಷಪ್ಸ್ ಮಾಡೋ ನೀವು ವಾರ್ಮ್ ಅಪ್ ಸೆಟ್ಟಿಗೆ. ಅದಾದಮೇಲೆ ವರ್ಕೌಟ್ ಚಾಲು ಮಾಡಿ. ಯಾರು ಇರಲಿಲ್ಲ ಆರಾಮ್ ವಿಡಿಯೋ ಮಾಡ್ಬೋದು. ಯಾರು ಇದ್ರೆ ಅಂದ್ರೆ ಮತ್ತೊಂದು ಸ್ವಲ್ಪ ಶೈ ಫೀಲ್ ಆಕೈತಿ. ಈಗ ಯಾರಿಲ್ಲಲ್ಲ, ಆರಾಮ್ ಮಾತಾಡ್ಕೊಂತ ವಿಡಿಯೋ ಮಾಡ್ಕೊಂತ ಮಾಡ್ಬೋದು. ಯಾರು ಇಲ್ಲ ಜಿಮ್ನಾಗ ಅನ್ನತ್ತಿದ್ದೆ, ಬಂದ ಬಿಟ್ರು ಒಬ್ರು. As the floors can't take no more, stuck in this groove, I'm feeling bored. Let's roll. As the floors can't take no more, stuck in this groove, I'm feeling bored. Let's roll. Ready, steady, go. ಜಿಮ್ಮಿಗೆ ಹೋಗಿದ್ದೆ. ನಾಳೆಯಿಂದ ಬರುವಂತೆ ನೀನು. ನೀನು ಬಾಡಿ ಮಾಡ್ತೀಯಾ? ನೀನು ಬಾಡಿ ಮಾಡ್ತಿ? ಬಾಡಿ ತೋರಿಸ್ದಿಂದ. ವಾವ್ ಸಿಂಬಾ ಕೂಸ್ಕೊಂಬಂದೆ. ಜಿಮ್ ಒಳಗೆ ಇವತ್ತು ವೀಡಿಯೋ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಆದ್ರೆ ಒಬ್ಬರಾದ್ಮೇಲೆ ಒಬ್ರು ಬಂದರು, ಸೊ ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಅಂದರೆ ವೀಡಿಯೋಸ್ ಮಾಡೇನಿ, ಬಟ್ ಹಿಂಗೆ ಮಾತಾಡೋದು ಮಾಡಿಲ್ಲ ಅಲ್ಲೇ. ಈಗ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುಂತೇನೆ. ನಮ್ಮ ಅಜ್ಜಿ ಮನೆ ಕಡೆ ಹೋಗ್ತೇನೆ ಈಗ. ಹೋಗಿ ಒಂದು ಸ್ವಲ್ಪ ಭೇಟಿ ಆಗೋದು ಬರ್ತೇನೆ. ಅಜ್ಜಿ ಮನೆಗೂ ಹೋಗಿ ಬಂದೆ, ಊಟನೂ ಮಾಡಿದೆ. ಈಗ ನಾ ಮುಕ್ಕೊಳ್ಳೋ ಟೈಮ್. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೇನೆ. ಬೆಳಗಾವಿ ಹೊಂಟೇನೆ. ಅದೇನು ಕ್ಯಾನ್ಸಲ್ ಆಗಲ್ಲ ಹೋಗೋದು, ಯಾಕಂದ್ರೆ ಅದು ನಂದು ಕಸಿನ್ ನನ್ನ ಮದುವೆಗೆ ಡ್ರೆಸ್ ತೊಗೊಂಬರಕ್ಕೆ ಹೋಗೋದೈತಿ. ಸೊ ಅದೇನು ಕ್ಯಾನ್ಸಲ್ ಆಗಲ್ಲ, 100% ಹೋಗೋದು. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗೋಣ. ಸೈನಿಂಗ್ ಆಫ್.